ಊರು ಬಿಟ್ಟು ನಮ್ಮ ಬೆಂಗಳೂರಿಗೆ ಬಂದಿರೋ ಸ್ವಲ್ಪ ಜನ ಮಳೆಗಾಲದಲ್ಲಿ ಟ್ರೋಲ್ ಮೇಲೆ ಟ್ರೋಲ್ ಮಾಡ್ತಿರ್ತಾರೆ. ಅವ್ರಿಗೇನು ಗೊತ್ತು, ಕೆರೆ ಕಟ್ಟೆ ಹೊಡೆದು ಅಲ್ಲಿ ಮನೆ ಕಟ್ಟಿದ್ರೆ ಅಲ್ಲಿ ಪ್ರವಾಹನೂ ಬರುತ್ತೆ, ಸುನಾಮಿನೂ ಬರುತ್ತೆ. ನಮಸ್ಕಾರ ಗುರು, ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಎಲ್ಲರೂ ಮಸ್ತಾಗಿದ್ದೀರಾ ಅಂತ ಭಾವಿಸ್ತಾ ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಇವತ್ತಿನ ನಮ್ಮ ಮಾತಿನ ಸವಾರಿ ಹೊರಟಿರೋದು ಪ್ರವಾಹದ ಕಡೆಗೆ, ಅಂದರೆ ದ ಸಿಟೀಸ್ ಅಟ್ ಮೋಸ್ಟ್ ರಿಸ್ಕ್ ಆಫ್ ಇಟ್ಸ್ ಫ್ಲಡಿಂಗ್. ಗುರು, ನಮಗೆಲ್ಲ ಗೊತ್ತಿರೋ ಹಾಗೆ ಊರು ಬಿಟ್ಟು ನಮ್ಮ ಬೆಂಗಳೂರಿಗೆ ಬಂದಿರೋ ಸ್ವಲ್ಪ ಜನ ಮಳೆಗಾಲದಲ್ಲಿ ಟ್ರೋಲ್ ಮೇಲೆ ಟ್ರೋಲ್ ಮಾಡ್ತಿರ್ತಾರೆ. ಅವ್ರಿಗೇನು ಗೊತ್ತು, ಕೆರೆ ಕಟ್ಟೆ ಹೊಡೆದು ಅಲ್ಲಿ ಮನೆ ಕಟ್ಟಿದ್ರೆ ಅಲ್ಲಿ ಪ್ರವಾಹನೂ ಬರುತ್ತೆ, ಸುನಾಮಿನೂ ಬರುತ್ತೆ. ಗುರು, ಇದೆಲ್ಲ ಬಿಡು, ಪ್ರಪಂಚದಲ್ಲಿ ಈ ಪ್ರವಾಹ ಬಂದರೆ ಮ್ಯಾಕ್ಸಿಮಮ್ ಎಕನಾಮಿಕ್ ಲಾಸ್ ಆಗೋವಂಥ ದುರ್ಬಲ ಸಿಟಿಗಳು ತುಂಬ ಇವೆ. ಇದರಲ್ಲಿ ಪ್ರವಾಹ ಬಂದು ನಷ್ಟ ಉಂಟಾಗಿ ಮತ್ತೆ ಅಲ್ಲೇ ರೀಡೆವಲಪ್ಮೆಂಟ್ ಮಾಡಿಕೊಂಡು ನಡೀತಿರೋ ಅಂಥ ಸಿಟಿಗಳು ಸುಮಾರಿವೆ. ಅದರಲ್ಲೂ ಒಂದಷ್ಟು ಟಾಪ್ ಸಿಟೀಸ್ ಅಂತಂದರೆ ಚೈನಾದಲ್ಲಿರೋ ಗುವಾಂಝೋ, ನಮ್ಮ ಇಂಡಿಯಾದಲ್ಲೇ ಇರೋವಂಥ ಮುಂಬೈ ಮತ್ತು ಕೋಲ್ಕತ್ತಾ. ಏನಡಿ, ಮುಂಬೈ ಮತ್ತು ಕೋಲ್ಕತ್ತಾ. ಕೆಲವ್ರಿಗೆ ಕೇಳಿಸ್ಲಿ ಅಂತ ಎರಡೆರಡು ಸತಿ ಹೇಳಿದೆ, ಕೇಳಿಸಿದ್ರು ವೆಸ್ಟ್, ಅವ್ರಿಗೆ ಕನ್ನಡ ಬರಲ್ಲ ಬಿಡಿ. ಮತ್ತು USA ನ್ಯೂ ಒರ್ಲ್ಯಾಂಡ್ಸೆ, ಜೇಕಾತಾ, ಇಂಡೋನೇಷ್ಯಾದಲ್ಲಿರೋವಂಥ ಜೇಕಾತಾ ಸಿಟಿ, ಹಾಗೆ ಪ್ರೊನೌನ್ಸ್ ಮಾಡ್ತಾರೆ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಜೇಕಾತಾ ಇಂಡೋನೇಷ್ಯಾ ಅಂತ ಹೊಡೀರಿ, ಗೂಗಲಲ್ಲಿ ಗೊತ್ತಾಗುತ್ತೆ. ಮತ್ತು ಮಯಾಮಿ, ಅದು USA, ಅದು ನಾರ್ಮಲ್ ಸಿಟಿ ಏನಲ್ಲ, ಅದು ಒಂದು ದೊಡ್ಡ ಸಿಟಿನೇ. ಆಮೇಲೆ ಬಾಂಗ್ಲಾದೇಶಲ್ಲಿ ಢಾಕಾ ಅಂತಿದೆ. ಹೀಗೆ ಸುಮಾರು ಸಿಟಿಗಳಿವೆ ಇನ್ನು ಹೇಳ್ತಾ ಹೋದರೆ. ಇವೆಲ್ಲ ನಾರ್ಮಲ್ ಸಿಟಿಗಳಲ್ಲ, ಆ ದೇಶದಲ್ಲಿ ಒಳ್ಳೆ ಎಕನಾಮಿಕ್ ಸ್ಟೇಟಸ್ ಇರೋವಂಥ ಸಿಟಿಗಳು. ಇವುಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಬೆಂಗಳೂರು ಒಂದು ರೇಂಜಿಗೆ ಓಕೆ ಸದ್ಯಕ್ಕೆ, ಆದರೆ ಖುಷಿ ಪಡಬೇಡಿ. ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಕೆರೆ ಕಟ್ಟೆಗಳನ್ನ ಮುಚ್ಚಿ ಅಲ್ಲಿ ಅರ್ಬನೈಸೇಷನ್ಗೆ ದಾರಿ ಕೊಟ್ಟರೆ ಮುಂದೊಂದು ದಿನ ಈ ಟಾಪ್ ಲಿಸ್ಟಲ್ಲಿ ನಮ್ಮ ಬೆಂಗಳೂರು ಬರೋದಂತೂ ಪಕ್ಕ. ನೋಡೋಣ ಈ ಸಲ ಹೋದ ಸಲಕ್ಕಿಂತ ಎಷ್ಟು ಕೆರೆ ಕಟ್ಟೆಗಳು ತುಂಬ್ತವೆ ನಮ್ಮ ಬೆಂಗಳೂರಲ್ಲಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಳೆಗಾಲದಲ್ಲಿ ಕ್ಯಾಬ್ ಇಲ್ಲದೆ ಬೈಕಲ್ಲಿ ನೆಲಮಂಗಲದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಕೆಲ್ಸಕ್ಕೆ ಹೋಗೋ ನಿಮ್ಮ ಫ್ರೆಂಡ್ಗೆ ಟ್ಯಾಗ್ ಮಾಡಿ.